ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮೀನರಾಶಿಯವರ ಲೈಫ್ ಟೈಮ್ ಭವಿಷ್ಯ ಹೇಗಿರುತ್ತೆ, ಅವರ ಗುಣ ಸ್ವಭಾವಗಳೇನು, ಯಾವ ಉದ್ಯೋಗದಲ್ಲಿ ಮುಂದುವರಿಯಬಹುದು, ಯಾವ ಕೆಲಸದಲ್ಲಿ ಅಭಿವೃದ್ಧಿಯಾಗ್ತಾರೆ, ಸ್ನೇಹಿತರು ಹಾಗೂ ಸಂಬಂಧಿಕರೊಂದಿಗೆ ಅವರ ವರ್ತನೆ ಹೇಗಿರುತ್ತೆ, ವೈವಾಹಿಕ ಜೀವನ ಹೇಗಿರುತ್ತೆ ಮತ್ತು ಯಾವ ವಯಸ್ಸಿನಲ್ಲಿ ಗಂಡಾಂತರ ಎದುರಾಗುತ್ತೆ, ಅದಕ್ಕೆ ಯಾವ ರೀತಿ ಎಚ್ಚರಿಕೆಗಳನ್ನು ವಹಿಸಬೇಕು ಮತ್ತು ಪರಿಹಾರಗಳೇನು ಅಂತ ಪರಿಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಈ ಮಾಹಿತಿ ನಿಜಕ್ಕೂ ಮೀನರಾಶಿಯವರಿಗೆ ತುಂಬಾ ಉಪಯೋಗವಾಗುತ್ತೆ. ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ಮೀನರಾಶಿಯವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋಗೆ ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮೀನರಾಶಿಯವರ ಗುಣಲಕ್ಷಣಗಳು ಯಾವುವೆಂದರೆ, ಇವರು ಅಸಾಧಾರಣವಾಗಿ ಸಹಾನುಭೂತಿಯುಳ್ಳವರು. ತಮ್ಮ ಸುತ್ತಮುತ್ತಲಿನವರ ಭಾವನೆಗಳು ಮತ್ತು ಅಗತ್ಯಗಳಿಗೆ ಯಾವಾಗಲೂ ಹೊಂದಿಕೊಳ್ಳುತ್ತಾರೆ. ಅವರು ಇತರರನ್ನ ನೋಡಿಕೊಳ್ಳುವ ಮತ್ತು ಅಗತ್ಯದ ಸಮಯದಲ್ಲಿ ಬೆಂಬಲ ನೀಡುವ ನೈಸರ್ಗಿಕ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. ಹೆಚ್ಚು ಸೃಜನಶೀಲ ಮತ್ತು ಕಾಲ್ಪನಿಕ ವ್ಯಕ್ತಿಗಳಾಗಿ ಮೀನರಾಶಿಯವರು ಹೆಚ್ಚಾಗಿ ಸಂಗೀತ, ಸಾಹಿತ್ಯ ಮತ್ತು ದೃಶ್ಯ ಕಲೆಗಳಂತಹ ಕಲಾತ್ಮಕ ಅನ್ವೇಷಣೆಗಳತ್ತ ಆಕರ್ಷಿತರಾಗುತ್ತಾರೆ. ಅವರು ಎದ್ದು ಕಾಣುವ ಕಲ್ಪನೆ ಮತ್ತು ಸೌಂದರ್ಯ ಹಾಗೂ ಸೌಂದರ್ಯ ಶಾಸ್ತ್ರದ ಬಗ್ಗೆ ಆಳವಾದ ಮೆಚ್ಚುಗೆಯನ್ನು ಹೊಂದಿರುತ್ತಾರೆ. ಅವರ ಭಾವನೆಗಳು ಆಳವಾಗಿ ಹರಿಯುವುದರಿಂದ ಮೀನರಾಶಿಯವರು ಆಳವಾದ ಸೂಕ್ಷ್ಮ ಜೀವಿಗಳು. ಅವರು ಭಾವನೆಗಳನ್ನು ತೀವ್ರವಾಗಿ ಅನುಭವಿಸುತ್ತಾರೆ ಮತ್ತು ಇತರರೊಂದಿಗೆ ಸುಲಭವಾಗಿ ಸಹಾನುಭೂತಿ ಹೊಂದಬಹುದು. ಆದರೆ ಈ ಸೂಕ್ಷ್ಮತೆಯು ಅವರನ್ನು ಟೀಕೆ ಮತ್ತು ಭಾವನಾತ್ಮಕ ಏರಿಳಿತಗಳಿಗೆ ಗುರಿಯಾಗುವಂತೆ ಮಾಡುತ್ತದೆ. ಮೀನರಾಶಿಯವರು ಅಂತಃಪ್ರಜ್ಞೆ ಮತ್ತು ಮಾನಸಿಕ ಸಾಮರ್ಥ್ಯಗಳನ್ನು ಹೆಚ್ಚಿಸಿದ್ದಾರೆ. ಆಗಾಗ್ಗೆ ಮುನ್ಸೂಚನೆಗಳು ಅಥವಾ ಅರ್ಥಗರ್ಭಿತ ಒಳನೋಟಗಳನ್ನು ಅನುಭವಿಸುತ್ತಾರೆ. ಅವರು ತಮ್ಮ ಕರುಳಿನ ಪ್ರವೃತ್ತಿಯನ್ನು ನಂಬುತ್ತಾರೆ ಮತ್ತು ಜೀವನದ ಸವಾಲುಗಳು ಮತ್ತು ಅನಿಶ್ಚಿತತೆಗಳನ್ನು ನ್ಯಾವಿಗೇಟ್ ಮಾಡಲು ತಮ್ಮ ಆಂತರಿಕ ಮಾರ್ಗದರ್ಶನವನ್ನು ಅವಲಂಬಿಸುತ್ತಾರೆ. ತಮ್ಮ ನಿಸ್ವಾರ್ಥ ಸ್ವಭಾವಕ್ಕೆ ಹೆಸರುವಾಸಿಯಾದ ಮೀನರಾಶಿಯವರು ಇತರರಿಗೆ ಸಹಾಯ ಮಾಡಲು ಹೆಚ್ಚಿನ ಪ್ರಯತ್ನ ಮಾಡಲು ಸಿದ್ಧರಿರುತ್ತಾರೆ. ಕೆಲವೊಮ್ಮೆ ತಮ್ಮ ಸ್ವಂತ ಯೋಗಕ್ಷೇಮವನ್ನು ಕಳೆದುಕೊಳ್ಳುತ್ತಾರೆ. ಅವರು ಕಾಳಜಿ ವಹಿಸುವವರ ಸಂತೋಷ ಮತ್ತು ಸೌಕರ್ಯಕ್ಕೆ ಆದ್ಯತೆ ನೀಡುತ್ತಾರೆ. ಇನ್ನು ವ್ಯವಹಾರದಲ್ಲಿ ಅತ್ಯುತ್ತಮ ವೃತ್ತಿ ಆಯ್ಕೆಗಳು ಯಾವುವೆಂದರೆ, ಮೀನರಾಶಿಯವರು ತಮ್ಮ ಅಂತಃಪ್ರಜ್ಞೆ ಮತ್ತು ಸ್ವಪ್ನಶೀಲ ಸ್ವಭಾವವನ್ನು ಬಳಸಿಕೊಳ್ಳಬಹುದಾದ ವೃತ್ತಿಗಳಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ. ಉದ್ಯಮಶೀಲತೆಯನ್ನು ಪರಿಗಣಿಸುವವರಿಗೆ ಆಧ್ಯಾತ್ಮಿಕತೆ, ಗುಣಪಡಿಸುವಿಕೆ ಅಥವಾ ಸೃಜನಶೀಲ ಕಲೆಗಳಿಗೆ ಸಂಬಂಧಿಸಿದ ಉದ್ಯಮಗಳು ವಿಶೇಷವಾಗಿ ಪ್ರತಿಫಲದಾಯಕವಾಗಿರುತ್ತದೆ. ಸಮಗ್ರ ಚಿಕಿತ್ಸೆ, ಸಮಾಲೋಚನೆ ಸೇವೆಗಳು ಅಥವಾ ಕಲಾತ್ಮಕ ಪ್ರಯತ್ನಗಳ ಮೇಲೆ ಕೇಂದ್ರೀಕರಿಸಿದ ವ್ಯವಹಾರಗಳು ಮೀನರಾಶಿಯವರ ಸಹಾನುಭೂತಿ ಮತ್ತು ದಾರ್ಶನಿಕ ವಿಧಾನದೊಂದಿಗೆ ಉತ್ತಮವಾಗಿ ಹೊಂದಿಕೆಯಾಗಬಹುದು. ಇನ್ನು ಮೀನರಾಶಿಯವರ ಹಣಕಾಸಿನ ಬಗ್ಗೆ ಹೇಳೋದಾದರೆ, ಹಣಕಾಸು ನಿರ್ವಹಣೆಯ ವಿಷಯಕ್ಕೆ ಬಂದಾಗ ಮೀನರಾಶಿಯವರು ಅದೃಷ್ಟಶಾಲಿ ಭವಿಷ್ಯವನ್ನು ಹೊಂದಿರುತ್ತಾರೆ. ಅವರು ಸಾಮಾನ್ಯವಾಗಿ ತಾವು ಗಳಿಸುವುದರಲ್ಲಿ ತೃಪ್ತರಾಗಿರುತ್ತಾರೆ ಮತ್ತು ಭೌತಿಕ ಸಂಪತ್ತಿನ ಆಕರ್ಷಣೆಗೆ ಒಳಗಾಗುವುದಿಲ್ಲ. ಬದಲಾಗಿ ಮೀನರಾಶಿಯವರು ಭವಿಷ್ಯಕ್ಕಾಗಿ ತಮ್ಮ ಹಣವನ್ನು ಉಳಿಸುವ ಮತ್ತು ಹೂಡಿಕೆ ಮಾಡುವತ್ತ ಗಮನ ಹರಿಸುತ್ತಾರೆ. ಅದು ವೈಯಕ್ತಿಕ ಕನಸಾಗಿರಲಿ ಅಥವಾ ದೀರ್ಘಾವಧಿಯ ಗುರಿಯಾಗಿರಲಿ. ಹಿರಿಯರೊಂದಿಗೆ ಮೀನರಾಶಿಯವರ ವರ್ತನೆ ಹೇಗಿದೆ ಅಂದರೆ, ಮೀನರಾಶಿಯ ವ್ಯಕ್ತಿಗಳು ಆಳವಾದ ಅಂತಃಪ್ರಜ್ಞೆಯ ಸ್ವಭಾವವನ್ನು ಹೊಂದಿರುತ್ತಾರೆ. ಪದಗಳ ಅಗತ್ಯವಿಲ್ಲದೆ ತಮ್ಮ ಹಿರಿಯರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಅವರಿಗೆ ಅವಕಾಶ ನೀಡುತ್ತದೆ. ಅವರು ತಮ್ಮ ಬಾಲ್ಯದಲ್ಲಿ ಪಡೆದ ಉಷ್ಣತೆ ಮತ್ತು ವಾತ್ಸಲ್ಯದ ಪರಸ್ಪರ ವಿನಿಮಯ ಮಾಡಿಕೊಳ್ಳಲು ಶ್ರಮಿಸುತ್ತಾರೆ. ಅವರ ಪೋಷಕರು ಮತ್ತು ಅಜ್ಜಿಯಂದಿರೊಂದಿಗೆ ಪ್ರೀತಿಯ ಮತ್ತು ಬೆಂಬಲದ ಸಂಬಂಧವನ್ನು ಬೆಳೆಸುತ್ತಾರೆ. ಕಿರಿಯರೊಂದಿಗೆ ಮೀನರಾಶಿಯವರ ವರ್ತನೆ ಹೇಗಿರುತ್ತೆ ಅಂದರೆ, ಮೀನರಾಶಿಯವರು ತಮ್ಮ ಕಿರಿಯ ಸಹೋದರ ಸಹೋದರಿಯರು ಮತ್ತು ಮಕ್ಕಳ ಬಗ್ಗೆ ಸಹಾನುಭೂತಿ ಮತ್ತು ಉಷ್ಣತೆಯನ್ನು ಪ್ರದರ್ಶಿಸುತ್ತಾರೆ. ಈ ವ್ಯಕ್ತಿಗಳು ತಮ್ಮ ಕಿರಿಯ ಕುಟುಂಬ ಸದಸ್ಯರಿಗೆ ಭಾವನಾತ್ಮಕ ಬೆಂಬಲ ಮತ್ತು ಮಾರ್ಗದರ್ಶನವನ್ನು ನೀಡಲು ಪ್ರಯತ್ನಿಸುತ್ತಾರೆ. ಅವರು ಪ್ರೀತಿ ಮತ್ತು ರಕ್ಷಣೆಯನ್ನು ಅನುಭವಿಸುತ್ತಾರೆ ಎಂದು ಖಚಿತಪಡಿಸಿಕೊಳ್ಳುತ್ತಾರೆ. ಇನ್ನು ಸ್ನೇಹಿತರೊಂದಿಗೆ ಮೀನರಾಶಿಯವರ ವರ್ತನೆ ಹೇಗಿರುತ್ತೆ ಅಂದರೆ, ಮೀನರಾಶಿಯವರು ತಮ್ಮ ನಿಸ್ವಾರ್ಥ ಪ್ರೀತಿ ಮತ್ತು ಸಹಾನುಭೂತಿಗೆ ಹೆಸರುವಾಸಿಯಾಗಿದ್ದು, ಸಹಾನುಭೂತಿಯನ್ನು ಮೆಚ್ಚುವವರಿಗೆ ಅವರನ್ನು ಅತ್ಯುತ್ತಮ ಸ್ನೇಹಿತರನ್ನಾಗಿ ಮಾಡುತ್ತಾರೆ. ಅವರು ಕೆಲವೊಮ್ಮೆ ಕಳೆದು ಹೋದಂತೆ ಅಥವಾ ನಿರ್ಣಯವಿಲ್ಲದವರಾಗಿ ಕಂಡುಬಂದರೂ ಮೀನರಾಶಿಯವರು ಯಾವಾಗಲೂ ತಮ್ಮ ಸ್ನೇಹವನ್ನು ಮುಕ್ತ ಸಂವಹನ ಮತ್ತು ನಿಜವಾದ ಕಾಳಜಿಯ ಮೇಲೆ ನಿರ್ಮಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳುತ್ತಾರೆ. ಅವರು ತಮ್ಮ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಅವರ ಮಿತಿಗಳನ್ನು ಗೌರವಿಸುವ ಸ್ನೇಹಿತರನ್ನು ಗೌರವಿಸುತ್ತಾರೆ, ವಿಶೇಷವಾಗಿ ಭಾವನಾತ್ಮಕವಾಗಿ ದುರ್ಬಲ ಕ್ಷಣಗಳಲ್ಲಿ. ಇತರ ರಾಶಿಚಕ್ರ ಚಿಹ್ನೆಗಳೊಂದಿಗೆ ಮೀನರಾಶಿಯವರ ಹೊಂದಾಣಿಕೆ ಹೇಗಿರುತ್ತೆ ಅಂದರೆ, ಮೀನರಾಶಿಯವರು ಕರ್ಕಾಟಕ ಮತ್ತು ವೃಶ್ಚಿಕ ರಾಶಿಯವರಂತೆ ಒಳ್ಳೆಯವರು. ಅವರು ಮೇಷ, ಮಿಥುನ, ಧನಸ್ಸು ಅಥವಾ ಕುಂಭ ರಾಶಿಯವರಂತೆ ಇರುವುದಿಲ್ಲ. ಈ ರಾಶಿಯವರು ಮೀನರಾಶಿಯವರ ಭಾವನಾತ್ಮಕ ಆಳ ಮತ್ತು ಸೂಕ್ಷ್ಮತೆಯನ್ನು ಹಂಚಿಕೊಳ್ಳುತ್ತಾರೆ. ಆಳವಾದ ಮತ್ತು ಅರ್ಥಪೂರ್ಣ ಸಂಪರ್ಕಗಳನ್ನು ಬೆಳೆಸುತ್ತಾರೆ.
ಇನ್ನು ಸಹೋದ್ಯೋಗಿಗಳೊಂದಿಗಿನ ಸಂಬಂಧಗಳು ಹೇಗಿರುತ್ತೆ ಅಂದರೆ, ಮೀನರಾಶಿಯ ವ್ಯಕ್ತಿಗಳು ತಮ್ಮ ಸಹಾನುಭೂತಿಯ ವರ್ತನೆಗೆ ಹೆಸರುವಾಸಿಯಾಗಿದ್ದಾರೆ. ಇದು ಅವರನ್ನು ಸಹೋದ್ಯೋಗಿಗಳನ್ನು ಬೆಂಬಲಿಸುವ ಮತ್ತು ಅರ್ಥ ಮಾಡಿಕೊಳ್ಳುವಂತೆ ಮಾಡುತ್ತದೆ. ಅವರು ಸಾಮಾನ್ಯವಾಗಿ ತಮ್ಮ ಸಹೋದ್ಯೋಗಿಗಳಿಗೆ ಕೇಳುವ ಕಿವಿಯನ್ನು ನೀಡಲು ಮತ್ತು ಭಾವನಾತ್ಮಕ ಬೆಂಬಲವನ್ನು ನೀಡಲು ಸಿದ್ಧರಿರುತ್ತಾರೆ. ಇದು ಸಾಮರಸ್ಯ ಮತ್ತು ಸಹಯೋಗದ ವಾತಾವರಣವನ್ನು ಬೆಳೆಸುತ್ತದೆ. ಇನ್ನು ಮೀನರಾಶಿಯವರ ಪ್ರೀತಿ ಮದುವೆ ಬಗ್ಗೆ ಹೇಳೋದಾದರೆ, ಮೀನರಾಶಿಯವರು ಸೌಮ್ಯ ಮತ್ತು ಕಾಳಜಿಯುಳ್ಳ ಪಾಲುದಾರರು. ಅವರು ತಮ್ಮ ಸ್ವಂತ ಸಂತೋಷಕ್ಕಿಂತ ತಮ್ಮ ಪ್ರೀತಿ ಪಾತ್ರರ ಸಂತೋಷಕ್ಕೆ ಆದ್ಯತೆ ನೀಡುತ್ತಾರೆ. ಅವರು ನಿಸ್ವಾರ್ಥತೆ ಮತ್ತು ತ್ಯಾಗದೊಂದಿಗೆ ಸಂಬಂಧಗಳನ್ನು ಸಮೀಪಿಸುತ್ತಾರೆ, ಹಾಗಾಗಿ ವಿಧೇಯ ಪಾಲುದಾರರಾಗುತ್ತಾರೆ. ಆದಾಗ್ಯೂ ಪ್ರೀತಿಯ ಬಗ್ಗೆ ಅವರ ಆದರ್ಶವಾದಿ ದೃಷ್ಟಿಕೋನವು ಅವಾಸ್ತವಿಕ ನಿರೀಕ್ಷೆಗಳು ಮತ್ತು ನಿರಾಶೆಗೆ ಕಾರಣವಾಗಬಹುದು. ಮೀನರಾಶಿಯವರು ಆಳವಾದ ಆತ್ಮ ಸಂಪರ್ಕವನ್ನು ಬಯಸುತ್ತಾರೆ ಮತ್ತು ಸಾಂದರ್ಭಿಕ ಪ್ರಣಯದೊಂದಿಗೆ ಹೋರಾಡಬಹುದು. ಕಾಲ್ಪನಿಕ ಕಥೆಯಂತಹ ಪ್ರೇಮ ಕಥೆಯನ್ನು ಆದ್ಯತೆ ನೀಡುತ್ತಾರೆ. ಇನ್ನು ಇವರಿಗೆ ಅದೃಷ್ಟ ರತ್ನಗಳು ಯಾವುವೆಂದರೆ, ಮೀನರಾಶಿಯವರಿಗೆ ನೇರಳೆ ಬಿಳಿ ಮತ್ತು ಸಮುದ್ರ ಹಸಿರು ಬಣ್ಣಗಳು ಅದೃಷ್ಟದ ಮೋಡಿಗಳಲ್ಲಿ ಸೇರಿವೆ. ಇವು ಸಕಾರಾತ್ಮಕ ಶಕ್ತಿ ಮತ್ತು ಅದೃಷ್ಟವನ್ನು ತರುತ್ತದೆ. ಜರ್ಮೇನಿಯಂ ಮತ್ತು ಸ್ಟ್ರಾನ್ಶಿಯಂ ಅವರ ಅದೃಷ್ಟ ಲೋಹಗಳು, ಆದರೆ ಅಕ್ವಾಮರಿನ್ ಮತ್ತು ಜೇಡ್ ಅವರ ಅದೃಷ್ಟದ ರತ್ನಗಳು. 3, 9, 12, 15, 18 ಮತ್ತು 24 ಸಂಖ್ಯೆಗಳನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಗುರುವಾರಗಳು ವಿಶೇಷವಾಗಿ ಅನುಕೂಲಕರ ದಿನಗಳಾಗಿವೆ. ಇನ್ನು ಇವರು ಪೂಜಿಸಬೇಕಾದ ದೇವರು ಯಾರೆಂದರೆ, ಮೀನರಾಶಿಯ ವ್ಯಕ್ತಿಗಳು ಚೈತನ್ಯ, ಶಕ್ತಿ ಮತ್ತು ಯಶಸ್ಸನ್ನು ಸಂಕೇತಿಸುವ ಸೂರ್ಯನಾರಾಯಣ ದೇವ ಅಥವಾ ಭಗವಾನ್ ಸೂರ್ಯನ ಅನುಗ್ರಹವನ್ನು ಪಡೆಯುತ್ತಾರೆ. ಅಕ್ವಾಮರಿಸ್ ಮತ್ತು ಜೇಡ್ ಅವರ ಅದೃಷ್ಟ ರತ್ನಗಳಾಗಿವೆ. ಇವರು ಅವರ ಆಧ್ಯಾತ್ಮಿಕ ಸಂಪರ್ಕವನ್ನು ಹೆಚ್ಚಿಸುತ್ತದೆ ಮತ್ತು ದೈವಿಕ ಆಶೀರ್ವಾದವನ್ನು ತರುತ್ತದೆ ಎಂದು ನಂಬಲಾಗಿದೆ. ಮೀನರಾಶಿಯವರಿಗೆ ಕೆಲವು ಸಲಹೆಗಳು ಏನೆಂದರೆ, ಸಂತೋಷದ ಜೀವನವನ್ನು ನಡೆಸಲು ಮೀನರಾಶಿಯವರು ಸ್ವ ಆರೈಕೆಗೆ ಆದ್ಯತೆ ನೀಡಬೇಕು ಮತ್ತು ಇತರರ ಭಾವನೆಗಳಿಂದ ಮುಳುಗಿ ಹೋಗುವುದನ್ನು ತಪ್ಪಿಸಲು ಮಿತಿಗಳನ್ನು ನಿಗದಿಪಡಿಸಬೇಕು. ಅವರು ಕಲೆ, ಸಂಗೀತ ಅಥವಾ ಜರ್ನಲಿಂಗ್ನಂತಹ ಸೃಜನಶೀಲ ಮಾಧ್ಯಮಗಳಿಂದ ಪ್ರಯೋಜನ ಪಡೆಯುತ್ತಾರೆ. ಇದು ಅವರ ಭಾವನೆಗಳನ್ನು ಮತ್ತು ಆಂತರಿಕ ಆಲೋಚನೆಗಳನ್ನು ವ್ಯಕ್ತಪಡಿಸಲು ಸಹಾಯ ಮಾಡುತ್ತದೆ. ಇನ್ನು ಮೀನರಾಶಿಯವರಿಗೆ ಯಾವ ವಯಸ್ಸಿನಲ್ಲಿ ಗಂಡಾಂತರ ಎದುರಾಗುತ್ತೆ ಅಂದರೆ, 31ನೇ ವಯಸ್ಸಿನಲ್ಲಿ, ನಂತರ 51ನೇ ವಯಸ್ಸಿನಲ್ಲಿ, ತಪ್ಪಿದರೆ 58ನೇ ವಯಸ್ಸಿನಲ್ಲಿ ಅವಘಡಗಳು ಸಂಭವಿಸಬಹುದು. ಹಾಗಾಗಿ ಬಹಳ ಎಚ್ಚರದಿಂದಿರಿ. ಇನ್ನು ಪರಿಹಾರಗಳು ಯಾವುವು ಅಂದರೆ, ಮೀನರಾಶಿಯವರು ದೃಶ್ಯೀಕರಣ ಮತ್ತು ಸಕಾರಾತ್ಮಕ ದೃಢೀಕರಣಗಳ ಶಕ್ತಿಯನ್ನು ಬಳಸಿಕೊಳ್ಳುವ ಮೂಲಕ ತಮ್ಮ ಯಶಸ್ಸಿನ ಸಾಧ್ಯತೆಗಳನ್ನು ಹೆಚ್ಚಿಸಬಹುದು. ಸ್ಪಷ್ಟ ಗುರಿಗಳು ಮತ್ತು ಉದ್ದೇಶಗಳನ್ನು ಹೊಂದಿಸುವುದು ಅವರಿಗೆ ಗಮನ ಮತ್ತು ಪ್ರೇರಣೆಯನ್ನು ನೀಡಲು ಸಹಾಯ ಮಾಡುತ್ತದೆ ಮತ್ತು ಬೆಂಬಲ ನೀಡುವ ಮತ್ತು ಉನ್ನತಿಗೇರುವ ಜನರೊಂದಿಗೆ ತಮ್ಮನ್ನು ಸುತ್ತುವರೆದಿರುವುದು ಅವರ ಭಾವನಾತ್ಮಕ ಯೋಗಕ್ಷೇಮವನ್ನು ಪೋಷಿಸುತ್ತದೆ. ಇದರ ಜೊತೆಗೆ ಮುಖ್ಯವಾಗಿ ನಿಮ್ಮ ಇಷ್ಟ ದೇವರ ಪೂಜೆ ಮಾಡಿ, ಹೂಗಳಿಂದ ಅಷ್ಟೋತ್ತರ ಮಾಡಿ, ದೇವರಲ್ಲಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಿ. ಇದರಿಂದ ನಿಮ್ಮ ಗಂಡಾಂತರಗಳು ತೊಲಗಿ ಹೋಗುತ್ತೆ. ಆದಷ್ಟು ದೇವರ ಧ್ಯಾನ ಮಾಡಿ. ಹೆದರುವ ಅವಶ್ಯಕತೆ ಇಲ್ಲ. ನೀವು ಪೂಜಿಸುವ ದೇವರೇ ನಿಮ್ಮನ್ನು ಕಾಪಾಡುತ್ತಾನೆ. ಪ್ರತಿದಿನ ದೇವರ ಪೂಜೆಯನ್ನು ತಪ್ಪಿಸಬೇಡಿ. ಇದೆಲ್ಲವನ್ನು ಪಾಲಿಸಿದರೆ ನೀವು ಖಂಡಿತವಾಗಿಯೂ ಗಂಡಾಂತರದಿಂದ ಪಾರಾಗಬಹುದು. ಈ ವಿಡಿಯೋವನ್ನು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಶೇರ್ ಮಾಡಿ. ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ.